ಭಾವಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನನಗೆ ದುಃಖಕರವಾದ ದಿನ. ಅದು ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ಗದಗ ಕ್ಯಾಂಪ್ ನ ಕೊನೆಯ ದಿನ. ಇವತ್ತು ಸರ್ಟಿಫಿಕೇಟ್ ನ ಕೊಟ್ಟಾದ್ಮೇಲೆ ಎಲ್ಲಾ ಫಂಕ್ಷನ್ ಗಳು ಮುಕ್ತಾಯವಾಗುತ್ತೆ. ಹಾಗಾದ್ರೆ ಜಾಸ್ತಿನೂ ಮಾತಾಡೋದನ್ನೇ ಆಡಿಟೋರಿಯಂಗೆ ಹೋಗೋಣ ಬನ್ನಿ. ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ದಿನ ನಾನು ಹೇಳಕ್ಕೆ ಇವತ್ತಿನ ದಿನ ಆಗಸ್ಟ್ 15. ತೆಗಿರಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಕಣ್ರಲ್ಲ. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಗೆಲ್ಲಕ್ಕಾಗಲ್ಲ. ನಿಮ್ಗೆ ಏನಾಗುತ್ತೆ ಹೋಗಿ ಸ್ಟೇಜ್ ಮೇಲೆ ಹತ್ತಿ ಅದು ಸಿಕ್ಕೇ ಇಲ್ಲಿಂದ ನಿರ್ಗಮಿಸಬೇಕಾಗಿದ್ದರಿಂದ ಅವರು ಇದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ You from who this? I'ma pull up in a brand new whip. You gon' try me, that's real stupid. Go all out, it's all I do, babe. You from who this? I'ma pull up in a ಎಲ್ರಿಗೂ ಕೂಡ ಸರ್ಟಿಫಿಕೇಟ್ ನ ಕೊಟ್ಟರು. ಸರ್ಟಿಫಿಕೇಟ್ ನ ತಗೊಂಡು ತಿಂಡಿ ಮಾಡಕ್ಕೆ ಅಂತ ಕೆಳಗಡೆಗೆ ಬಂದ್ವಿ. ದಿನ ಆಗಸ್ಟ್ 15. ಇವತ್ತಿನ ದಿನ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಭಾವಿಸ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೆಂಚ ಸರಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಅಣ್ಣ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಇವತ್ತಿನ ದಿನ ಆನೆಗೆ ಎಷ್ಟು ಕಾಲು? ಆನೆಗೆ ಎಷ್ಟು ಕೊನೆಗೂ ಈ ಹಾಸ್ಟೆಲ್ನ ಖಾಲಿ ಮಾಡೋ ಸಮಯ ಬಂದೇ ಬಿಡ್ತು. ಎಲ್ರೂ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಮೈಸೂರಿಗೆ ಹೋಗೋಕೆ ಅಂತ ರೆಡಿ ಆದ್ವಿ. I never see the lights out. They got me overdrive. Fancy on a fast car. This is how you make me feel. Don't stress me now. I got the overdose. I'm feeling it in my bones. And if you say that I'm lying to you, you said it's killing me. I wish I could fall asleep. The problem is ಗೊತ್ತಾ, ಅಲ್ಲಿ ಇಳಿಬಿಡೋದಲ್ಲ ಅವ್ರಿಗೆಲ್ಲ ಬಾಯ್ ಮಾಡೋದು ವಿಡಿಯೋ ಮಾಡ್ತಿದ್ವಿ. ಎಲ್ಲರೂ ಬಾಯ್ ಮಾಡ್ತೀವಿ. ಹಾಗಾಯ್ತು ಅದು ಅವರೆಲ್ಲ ಬಾಯ್ ಮಾಡ್ತಿದ್ದಾರೆ. ಬರುತ್ತಾ ಇದಕ್ಕೆ ಚಕ್ರ ಆಯ್ತಾ?
ನಾವೆಲ್ಲ ಟೀಮ್ನ ಡ್ರಾಪ್ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ ವಾಪಸ್ ಬಂದ್ವಿ. ಅದು ಯಾಕಪ್ಪ ಅಂತಂದ್ರೆ ನಮ್ಗೆ ಗದಗ್ನಿಂದ ಮೈಸೂರಿಗೆ ಯಾವುದೇ ರೀತಿ ಟ್ರೈನ್ ಇರ್ಲಿಲ್ಲ. ಆಮೇಲೆ ಮೊಬೈಲ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಇವತ್ತು ನಮ್ಗೆ ಹುಬ್ಳಿಯಿಂದ ಟ್ರೈನ್ ಇದೆ ಅಂತ. ಆಮೇಲೆ ಹುಬ್ಳಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಅಷ್ಟರಲ್ಲಿ ಕಾಲೇಜ್ ಬಸ್ ಬಂತು. ಆಮೇಲೆ ಹುಬ್ಳಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಕಡೆಗೆ ಕರ್ಕೊಂಡು ಹೋಗ್ಬಿಟ್ರು. ಕೊನೆಗೂ ಕೂಡ ಗದಗ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಆಮೇಲೆ ಹುಬ್ಳಿಗೆ ಹೋಗೋ ಬಸ್ಗೆ ಅಂತ ವೇಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನನಗೆ ಕಂಡಿದ್ದೆ ಬಾಯಲ್ಲಿ ಹೇಳಿ ಕೇಸರಿ, ಕಣಕಣದಲ್ಲೂ ಕೇಸರಿ. ಬಾಯಲ್ಲಿ ಹೇಳಿ ಕೇಸರಿ. 20 ರೂಪಾಯಿ ಕೊಡ್ತೀನಿ, ಆಟೋದವ್ರಿಗೆ ಹೇಳು ಹುಬ್ಳಿ ಕರ್ಕೊಂಡು ಹೋಗ್ಬೇಕು. ಬಿಟ್ಬಿಡ್ತಾರೆ ಹುಬ್ಳಿಗೆ. ತಾಗಿರಲ್ಲ ನಿಮ್ಗೆ ಗೊತ್ತಾಕಲ್ಲ ಕಣ್ರಲ್ಲ. ಹಿಂಗ ಆಡಂಗಿದ್ರೆ ಬರ್ಲೇಬೇಡಿ ನಮ್ಮ ತೋಟಕ್ಕೆ. ಕೊನೆಗೂ ಕೂಡ ಒಂದ್ ಬಸ್ ಬಂತು. ಆ ಬಸ್ ಹತ್ರ ಹೋದ್ರೆ ಜನರಿಗೆ ಜಾಗ ಇಲ್ದೇನೆ ಹೊಡೆದಾಡ್ತಾ ಇದ್ರು. ನಮ್ಗೆ ಜಾಗ ಸಿಗಲ್ಲ ಅಂತ ಗೊತ್ತಾಯ್ತು, ನಾವು ವಾಪಸ್ ಬಂದ್ವಿ. ಆಮೇಲೆ ಬೇರೆ ಬಸ್ಗೆ ಅಂತ ವೇಟ್ ಮಾಡಿದ್ವಿ. ಈ ಬಸ್ಸಿಂದ ಇನ್ನೊಂದು ಬಸ್ ಬಂತು. ಈ ಬಸ್ಸಲ್ಲೂ ಕೂಡ ಜನರು ಬಸ್ನ ಹತ್ತೋಕೆ ಹೊಡೆದಾಡ್ತಾ ಇದ್ರು. ನಾವು ಕೂಡ ಹೊಡೆದಾಡ್ಕೊಂಡೆ ಬಸ್ನ ಹತ್ತಿದ್ವಿ. ಬಸ್ ಖಾಲಿ ಇತ್ತು. ಆಮೇಲೆ ನನ್ಗೆ ಒಂದು ಸೀಟ್ ಸಿಕ್ತು. ಹುಬ್ಳಿಗೆ ಹೊರಟ್ವಿ. Blame it on me. You're just too scared to be lonely. No one's safe from the reaper. Not a saint nor a sinner. Rage under my skin, slowly descending to madness. Let it spread like a virus. Be a friend with the violence. Help, there's blood on my head. ಕೊನೆಗೂ ಕೂಡ ಹುಬ್ಳಿಗೆ ಬಂದ್ವಿ. ಬಸ್ ಇಳಿತಿದ್ದಾಗ ಎಲ್ರು ಹುಡುಕಿದ್ದೆ ಹೋಟೆಲ್. ಕೊನೆಗೂ ಕೂಡ ಒಂದು ಹೋಟೆಲ್ ಸಿಕ್ತು. ಎಲ್ರು ಕೈನ ತೊಳ್ಕೊಂಡು ಆಮೇಲೆ ಊಟಕ್ಕೆ ಅಂತ ಕುತ್ಕೊಂಡ್ವಿ. ಎಲ್ರು ಅವ್ರಿಗೆ ಬೇಕಾಗಿದ್ದನ್ನ ಆರ್ಡರ್ ಮಾಡಿದ್ರು. ನಾನ್ ಮಾತ್ರ ಮಸಾಲೆ ದೋಸೆನ ಆರ್ಡರ್ ಮಾಡಿದೆ. ನನ್ಗೆ ಮತ್ತೆ ನನ್ನ ಫ್ರೆಂಡ್ಗೆ ಬೇಗನೆ ದೋಸೆ ಬಂತು. ಆಮೇಲೆ ಎಲ್ರು ಊಟನ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೆ ರೈಲ್ವೆ ಸ್ಟೇಷನ್ ಕಡೆಗೆ. Artificial love, we just make it up, 'cause reality will never be good enough. And even if it was, we just mess it up. ನೋಡಿ ಫ್ರೆಂಡ್ಸ್, ನಾವಾಗಲೇ ಹುಬ್ಳಿ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದೀವಿ. ಇವತ್ತಿನ ದಿನ ಅವ್ರು ಏನು ಹೇಳ್ತಿದ್ದಾರೆ ಅದೇ ನಾಳೆ ನಿಜ ಆಗೋದು. ಹ್ಞೂ ಅನ್ನೋದಲ್ಲ. ಆಯ್ತಾಯ್ತು. Artificial love, artificial love, artificial love, we just make it up, 'cause reality will never. ಅಂತೂ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ರೈಲ್ವೆ ಸ್ಟೇಷನ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಎಲ್ಲ ಹೊರಗಡೆ ನೋಡ್ಕೊಂಡು ಒಳಗಡೆಗೆ ಅಂತ ಹೊರಟ್ವಿ. Got drunk off your lie, and I lost myself again. You hit just like a drug. This time I won't let you in. You're playing with fire. No, I didn't know the play, but this time I won't collide like I did yesterday. Yesterday, you broke my heart once again. I won't buy the dust in return. ಮೈಸೂರಲ್ಲಿ ಬಿರಿಯಾನಿ ಬೇಕಾ? ಹನುಮಂತ ಪಲಾವ್ ಹೋಗು, ಅಲ್ಲಿ ಕೊಡು. ಇದು ಎಲ್ಲೂ ಕೊಡಲ್ಲ. ಇದು ಇದು ಅಂದರೆ ಕೆಂಡ ಕೆಂಡಲ್ಲ ಕಣೋ. ಇದು ಅಲ್ಲಿ ಇಟ್ಕ ಒಂದು ಇಟ್ಟು ಕೊಡ್ತಾರೆ, ಇನ್ನೊಂದು ಇಟ್ಟು ಕೊಡ್ತಾರೆ. ಎರಡು ಕೈಗೆ ಎರಡು ಇಟ್ಟರೆ
ಇದು ಫುಲ್ಲು, ಇದು ಹಾಕು. ಯಾವಾಗ ಬೇಕಾದ್ರೆ ತಗೋಬೋದು ನೀನು. ಫುಲ್ಲು, ಇದು ಹಾಕು. ಎರಡು ಇದ್ರೆ ಎರಡು. ಈ ಮೀಡಿಯಾ ಅದೇ ಬ್ಯಾಕ್ ಟು ಹೋಮ. ಈಗ ನಾವು ಏನು ಹೇಳಿ ಇದ್ರ ಬಗ್ಗೆ ಒಂದೆರಡು ನಮ್ದು ಈಗ ಮುಗಿದಲ್ಲ ಕ್ಯಾಂಪ್ ಇದಕ್ಕೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದು ಕೇಳಬೇಕಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗೇ ಇತ್ತು. ಜೋರಾಗಿ ಹೇಳ್ಬೇಕು, ಅಲ್ಲಿ ಕೇಳ್ಸಲ್ಲ. ತುಂಬಾ ಚೆನ್ನಾಗಿತ್ತು ಗೈಸ್. ಅಂದ್ರೆ ಈಗ ಟ್ರೈನ್ ಬರುವಾಗ ವೇಟ್ ಮಾಡ್ಬೇಕಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ನಿಧಾನಕ್ಕೆ ಬಂದ್ರೆ ಆಗ್ತಿತ್ತು ಅಂದ್ರೆ ಇವಾಗ ಫೀಲ್ ಆಗ್ತಾ ಇದೆ. ಆದ್ರೂ ಆ ಟ್ರೈನ್ ಬೇಗ ಬಂದ್ಬಿಡುತ್ತಂತಲ್ಲ, ನಾವು ಬೇಗ ಬಂದ್ಬಿಟ್ಟಿದ್ದೀವಿ. ಏನ್ ಮಾಡ್ತಾರೆ, ಎಷ್ಟೊತ್ತಿಗೆ ಬರುತ್ತೆ ಟ್ರೈನು? ನಮ್ಮ ಸರ್ ಹೇಳಿರೋ ಪ್ರಕಾರ 9:25ಕ್ಕೆ ಅಂದವ್ರೆ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಂದವರು. ನಿಮಗೆ ನಂಬಿಕೆ ಇದೆಯಾ 9:25ಕ್ಕೆ ಬರುತ್ತೆ ಅಂತ? ನೋಡುವ ನಮ್ಮ ಸರ್ ಮಾತು ಎಷ್ಟು ನಿಜ ಆಗುತ್ತೆ ಅಂತ. ನಾನು ಹಿಂಗೆ ಮಾಡ್ಬೇಕು ವೀಡಿಯೋ. ನಾವು ಗಂಟೆಗೆ ನಿಮ್ಮ ಸರ್ ಹೌದಾ? ಓ, ಅದಕ್ಕೆ ನೀವೇ ಗಂಟೆ ನೋಡ ಆಪಲ್ಲಿ 1 ತೋರಿಸ್ತಾ ಇದೆ, ಬರ್ತಾ ಇರೋದು 3ರಲ್ಲಿ. Let me take you back to a time when love was as precious as diamonds, where if you search you would find it. I know that times have changed, but I don't wanna play no games, baby. I'll treat you different, so you could. ಬರುತ್ತೋ ಇಲ್ವಂತನೂ ಗೊತ್ತಿಲ್ಲ. ಬಂದರೆ ಹೋಗ್ತೀವಿ, ಇಲ್ಲ ಅಂದರೆ ಕಾಯ್ತೀವಿ. ಇಲ್ಲಾಂದರೆ ಗೊತ್ತಿದ್ದೀವಿ. ಎಷ್ಟು ಟ್ರೈನ್ ಎಲ್ಲಿ ಯಾವ ಬಸ್ ಬರುತ್ತೆ? ಫ್ಲೈಟು ನೋಡಿ ಫ್ರೆಂಡ್ಸ್, ಫ್ಲೈಟ್ಗೋಸ್ಕರ ತೋರಿಸಿ. ಫ್ಲೈಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಫ್ಲೈಟ್ ಲ್ಯಾಂಡ್ ಆಗೋದಿಲ್ಲ, ಲ್ಯಾಂಡ್ ಆಗಿದೆ ಎಂಟಲ್ಲ ಟ್ರೈನ್ ಬರಲಾಗಿದೆ. ಫಸ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ, ಅಲ್ಲಿ ಮತ್ತೆ ಇಲ್ಲಿ ಇಂದು ನಮ್ಮ ಟ್ರೈನ್ ಬರಲಾಗಿದೆ. ಮುಂದೆ ಏನಂತಾನೆ ಕ್ಯಾಮ್ರಾಮ್ಯಾನ್ ಫೋಕಸ್ ಆಗೋ. ಅದೇನು ಏನು ಏನು ಅಂತಾನೆ ನನಗೆ ಇನ್ನು ಹೇಳಕ್ ಆಗಲ್ಲ. ನಾವು ಏನು ಹೇಳ್ಬೇಕು, I never see the lights out, they got me overdrive. Fancy on a fast car. ಅದನ್ನ ಹೋಟ್ಲಿಗೆ ಮಾರಾಟ ಮಾಡಿದ್ರು. ಅದರಿಂದ ನಮಗೆ ಬಿರಿಯಾನಿ ಮಾಡಿ ನಮಗೆ ಕೊಟ್ಟಿದ್ರು. ಅದರಿಂದ ನಮಗೆ ಫ್ರೀ ಆಫ್ ಕಾಸ್ಟ್. ಸೊ ನಾವು ಅದಕ್ಕೆ ದುಡ್ಡು ಕೊಟ್ವಿ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಲಾಭ ಬಂದಿದ್ದು ಮಾತ್ರ ಹೋಟ್ಲ್ ಅವ್ರಿಗೆ. ಮತ್ತೆ ಇಲ್ಲ ಹಂದಿ ಕಳ್ಳಿ ಅಂದ್ಕೊಳ್ಳಿ. ಅಲ್ಲ ಹಂಗೆ ಮಾಡ್ತೀರಾ? ಇಲ್ಲ ಹಂಗೆ ಹಂದಿ ಕಳ್ಳಿ, ಕೋಳಿ ಕಳ್ಳಿ ಅಂತ ಹೇಳ್ತಿದ್ದಾರೆ. ಸರಿ, ಇದು ಇವರು ಪ್ರಾಣಿಗಳನ್ನ ಹಿಂಸೆ ಮಾಡ್ತಾರೆ. ನನಗೆ ಹೇಳ್ತಿದ್ದಾರೆ ಹಿಂಸೆ. ನಾನು ಪ್ರಾಣಿಗಳನ್ನ ಹಿಂಸೆ ಮಾಡೋದು, ಪ್ರಾಣಿಗಳು ನಮ್ಗೆ ಹಿಂಸೆ ಮಾಡೋದು, ಅದಕ್ಕೆ ನಾನು ಹಿಂಸೆ ಮಾಡ್ತೀನಿ. ಇವರು ಬೆಳೆದಿರೋ ಗಿಡನೆಲ್ಲ ಕುಯ್ಕೊಂಡು ತಿಂತಾರೆ. ಫ್ರೆಂಡ್ಸ್, ನಾವು ಕೂಡ ನಮಗೂ ಕೂಡ ಆಮ್ಲಜನಕ ಹೌದು. ಇದು 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 ನಮಗೆ ಈರುಳ್ಳಿ ಗಿಡದಲ್ಲಿ ಬೆಳೆಯಲ್ವಾ? ಹಂಗೆ ಈರುಳ್ಳಿ ಗಿಡದ ಬಿಟ್ರೆ ಅದು ಕೊಡ್ತಾಗಲ್ವಾ? ನಾವು ಕೊಡ್ತಾಗಲ್ವಾ? ಏನಕ್ಕೆ ಕೊಡ್ತಾಗಲ್ಲ? ಏನಕ್ಕೆ ಕೊಡ್ತಾಗಲ್ಲ? ತೋರಿಸಲ್ಲ ನಾನು. ಡೈಲಿ ಬಿರಿಯಾನಿ ತಿಂತಾರ ಕೇಳಿ ಗೈಸ್. ಅದು ತಿನ್ನೋದು ಯಾವಾಗಲೂ ವಾರದಲ್ಲಿ 2 ಸಲನೋ 3 ಸಲನೋ. ಆದ್ರೂ ಗುರುವಾರ ತಿನ್ನೋದೇ ಇಲ್ಲ ಇವರು. ಬರೀ ಡವ್ ಮಾಡ್ತಾರೆ, ಬರೀ ಡವ್ ಮಾಡ್ತಾರೆ. ನಾವು ಕಸ ಗುರುವಾರ ತಿನ್ಬಿಡ್ಲಿ ಅವರು. ನಾನು ಅವಾಗ ಹೇಳ್ತೀನಿ, ಇದು ಕೇಳಿ ಇದು ಪ್ರಶ್ನೆ ಮಾಡಿ. ಗುರುವಾರ ತಿಂತೀರಾ? ಗುರುವಾರ ತಿಂತೀರಾ? ಅದು ವಿಡಿಯೋ ಕಟ್ ಮಾಡ್ಕೊತೀವಿ. ವಿಡಿಯೋ ಕಟ್ ಮಾಡ್ಕೊತೀವಿ. ಗುರುವಾರ ತಿಂತೀರಾ? ಇದು ಇದು ಪಾಯಿಂಟ್. ಹೌದು. ನೀವಲ್ಲ ಇವರು ಎಲ್ಲ ನಾವು ತಿಂತೀವ ಬಿಡ್ತೀವ ನಾವು ನೋಡಲ್ಲ. ನಾನು ಗುರುವಾರ ಕೊಡಿಸ್ತೀನಿ ತಿನ್ಬೇಕು. ಆಯ್ತು, ಕೊಡ್ಸು. ನಮ್ಮ ಪಾರ್ಸಲ್ ತಗೋತೀರಿ. ಗುರುವಾರ ಕೊಡ್ತೀನಿ, ಗುರುವಾರ ಕೊಡ್ತೀನಿ, ತಿನ್ಬೇಕು. ನಮಗೆ ಗೀರ್ಸಲ್ ಬೇಡ. ಏನಂತೆ ಗುರುವಾರ
ಈಗ ಬಂದ್ಬಿಟ್ಟು 6 ಅವತ್ತಂತ ಹೇಳಿಲ್ಲ. ಕೋಚಲ್ಲಿ ಈಗ ಲ್ಯಾಂಡ್ ಆಗಿದೆ ಬೆಳೆದಿದೆ ಈಗ ಸರಿ ಮೋನಾಲಿಸನ್ ತರ ಟ್ರೆಂಡ್ ಮಾಡ್ಬೇಕಾ ಮೋನಾಲಿಸನ್ ತರ ನೀವು ಟ್ರೆಂಡ್ ಮಾತುಗಳನ್ನು ವ್ಯಕ್ತಪಡಿಸಿ ನಾವು ಇಂದು ಮಾತನಾಡುತ್ತಿರೋದು ಏನೆಂದರೆ ಇದು ಇಡೀ ದೇಶದ ಅತಿ ದೊಡ್ಡ ರೈಲ್ವೆ ಸ್ಟೇಷನ್ ಆಗಿರೋದು ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನು. ಹೇಳಿ ಬ್ರೋ ನೀವೇ. ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬಗ್ಗೆ ಒಂಚೂರು ನಿಮ್ಮ ಕಡೆ ಮಾಹಿತಿಯನ್ನು ಕೊಡಲಾಗುತ್ತದೆ. ಇದು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಇಲ್ಲಿ ನೀನು ಬಗ್ಗೆ ಈಗ ವಾಂಟಿ ಹೊಡಿತೀರ ವಾಂಟಿಯಲ್ಲಿ ಬೀಳ್ತಿದ್ರು ಅಜೀಬು ಅಜೀಬು ಸರಿ ಮಾಮ ಮಾಮ ಮಸ್ತಿ ಹೇಳ ಮಸ್ತಿ ಮಾಡು ಜಂಗಿ ಕುಸ್ತಿ ಮಾಡು ಜಂಗಿ ಕುಸ್ತಿ. ನೀನೇ ಹೇಳ್ಬೇಕು ಮುಂದೆ ಸರಿ ಹೇಳು. ಅದು ನಿಧಾನಕ್ಕೆ ಹೇಳ್ಬೇಕು. ಮಾಮ ನಾನು ಮಸ್ತಿ ಫೀಲ್ ಮಾಡ್ಕೊಳ್ಬೇಕು ಅದರಿಂದ. ಆ ಮಾತಲ್ಲಿ ಏನು ಫೀಲಿಂಗ್ ಇದೆ ಅಂತ ನನಗೆ ಅದು ಯಾವ್ದಾದ್ರು ಇರಲಿ ನಾನು ಫೀಲ್ ನನಗಂತೂ ಫೀಲಿಂಗ್ ಬಂದರೆ ತಾನು ಫೀಲ್ ಮಾಡ್ಕೋ. ಸರಿ ನೀನು ಹೇಳು ನೀನು ಹೇಳು ನೀನು ಹೇಳು. ನಾನು ಹೇಳ್ಬೇಕು ಮಾಮ ಮಾಮ ಮಸ್ತಿ ಇಟ್ಕೊಂಡು ಕುಣಿ ಫಸ್ಟು ಹೇಳು ಅಂತಂದರೆ ಅವ್ನಿಗೆ ಹೇಳ್ತು ಮಾಡು ಜಂಗಿ ಕುಸ್ತಿ ಮಾಡಿಕೊಂಡ್ರಿ ಕುಸ್ತಿ ಕುಸ್ತಿ. ಆ ಕುಸ್ತಿ ಬಗ್ಗೆ ಮಾತಾಡ್ತೀವಿ. ಇದು ತಾಳ ಶ್ರುತಿ ಎಲ್ಲ ಅದನ್ನ ಮೀರಿ ಹೋಗ್ತಾ ಇದ್ದೀವಿ. ಹಾಂ ಅದನ್ನೆಲ್ಲ ಇರಬಾರ್ದಿಲ್ಲ ಅದಕ್ಕೆ ತೋನಿ ಗರಣಿ ಹಿಡಿದು ತಿರುಗಿ ಇನ್ನೊಂದು ಇಲ್ಲ ನಾವು ಇಬ್ರು ಒಂದೇ ಮಾರಲ್ಲಿ ಎರಡು ನನಗೆ ಗಾದೆಗಳು ಗೊತ್ತಿಲ್ಲ ಇಂಥವು. ಈ ಸಾಂಗ್ ನಿಮಗೆ ಅಸಭ್ಯವಾದ ಸಮಯದ ಅಭಾವದಿಂದ 1 2 3 ಸ್ಟಾರ್ಟ್. ಆಕಾಶದಲ್ಲಿ ನೋಡೊಂದು ಗರುಡ ಬಿಟ್ಟು ನಂಗಿಲ್ಲ ತಾಳ ಸರಿ ತಾಳ 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 ಹಿಂಗೆ 1 2 3 ಸ್ಟಾರ್ಟ್. ಆಕಾಶದಲ್ಲಿ ನೋಡೊಂದು ಗರುಡ ಕೆಳಬಗ್ಗಿ. ಸರಿ ಓಕೆ ಏನು ಓಕೆ ಆಕಾಶದಲ್ಲಿ ನೋಡೊಂದು ಸಂಗೀತ. ಆಕಾಶದಲ್ಲಿ ಗರುಡ ಅಲ್ಲ ಅಂದ್ರೆ ಬೇಕು. ಆಕಾಶದಲ್ಲಿ ನೋಡೊಂದು ನೋಡೊಂದು ಗರುಡ ಒಮ್ಮೆ ನಾವು ಅದು ಬಿಟ್ಬಿಡಿ ನಮ್ಮದು ಒಂದು ಭಾವೈಕ್ಯತೆನೇ ದೇಶಭಕ್ತಿ ಗೀತೆ. ವೈರಲ್ ಗಿರಲ್ ಆಗೋದು ಅಣ್ಣ ಗಿಣ್ಣ ಕೇಳಿಸ್ಕೊಂಡು ಜೋಡ್ಲಿ ಭಾವಗೀತೆ ಭಾವಗೀತೆ ದೇಶಭಕ್ತಿ ಗೀತೆ ಜನಪದ ಗೀತೆ ಆಮೇಲೆ ಇನ್ನಾಗಿದೆ ನೋಡಿ ಫ್ರೆಂಡ್ಸ್ ಟ್ರೈನ್ ಬರ್ತಿದೆ. ಇದು ಬರೀ ಇಂಜಿನ್ ಮಾತ್ರ ಬೋಗಿಲ್ಲ ಫ್ರೆಂಡ್ಸ್. ಇಷ್ಟೊತ್ತು ಇಂಜಿನ್ ಮತ್ತೆ ಬೋಗಿ ಒಂದಾಗಿದ್ವು. ಅಲ್ಲಿ ಈಗ ತಾನೇ ಇಂಜಿನ್ ಮುಂದೆ ಹೋಗಿದೆ ಬೋಗಿ ಹಿಂದೆ ಹೋಗಿದೆ. ಏನು ಮಾಡೋಕ್ಕೂ ನನಗೂ ಗೊತ್ತಾಯ್ತಿಲ್ಲ ಅಷ್ಟೇ ಫ್ರೆಂಡ್ಸ್. ಈಗ ಏನು ಮಾಡಬೇಕು ಅಂತ ಈಗ ನಾವು ಒಂದು ಸಾಂಗ್ ಆಡ್ತಿದ್ದೀವಿ. ವೈರಲ್ ಆಗಿರ್ತದೆ ಅಂತ ಏನು ಗೊತ್ತಾಗ ಗೊತ್ತಿಲ್ಲ ಗೊತ್ತಿಲ್ಲ ಹೇಳು. ವೈಟ್ ಶರ್ಟ್ ಆಗೋಗ್ಬಿಟ್ಟು ಒಳ್ಳೆ ಪೊಲಿಟಿಷಿಯನ್ ಥರ ಅವನೇ ಅವ್ನಿಗೆ ಹೋಗ್ಬಿಟ್ಟು ಸರ್ ನಿಮ್ಮ ಬಾಡಿ ಕೌಂಟ್ ಎಷ್ಟು ಅಂತ ಕೇಳಿದ್ನಂತೆ. ಅವನು ಯೋಚಿಸಿದ್ನ ಯೋಚಿಸ್ಬಿಟ್ಟು 55 ಅಂದ. ಅವ್ನು ಏಜ್ ಹೇಳಿರ್ಬೇಕು. ಎಷ್ಟು ಬಾಡಿ ಕೌಂಟ್ ಅಂದರೆ ಏನು ಸರ್ ಅಂತ ಕೇಳಿದ್ನು. ಅದಕ್ಕೆ ಎಷ್ಟು ಜನ ಸಾಯಿಸಿದ್ದೀವಿ ಅಂತಲೇ ತಾನೇ ಅಂತ ಕೇಳ್ತಿರೋದು. ಹಂಗಾಗ್ಬಿಟ್ಟು ಓಡೋದ್ನ ಇದಕ್ಕೆ ಅವ್ನು ಸಾಯಿಸಿರೋದು 55 ಜನನ ಅಂತ ಕ್ವಶನ್ ಕೇಳಿ. ಇದು ಆ ಬಾಡಿ ಕೌಂಟ್ ಬಗ್ಗೆ ಈಗ ಇವನು ಬಾಡಿ ಕೌಂಟ್ನ ತಿಳ್ಕೊಂಡಿರೋದು ಹೆಂಗೆ ಗೊತ್ತಾ? ಎಷ್ಟು ಜನ ಸಾಯಿಸಿದ್ಯಾ ಅಂತ ತಿಳ್ಕೊಬೇಕು. ಇದು ನೈಜ ಕಥೆನಾ ಇವಾಗ ನೀನೇ ಕಟ್ಟುಕತೆ ಕಟ್ಟಿದ್ದೆ? ಇಲ್ಲ ನಿಜ ನೈಜ ಕಥೆ. ನೋಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಕಟ್ಟುಕತೆನ ನೈಜ ಕಥೆ ಅಂತ ಕಟ್ತಾ ಇದ್ದಾನೆ ಇವನು. ಈ ವ್ಯಕ್ತಿನ ನಾವು ಏನು ಮಾಡಬೇಕು ಅಂತ ನಮಗೂ ಗೊತ್ತಿಲ್ಲ. ಈ ವ್ಯಕ್ತಿಗೆ ಮಾತ್ರ ಹಾಕೋದೇನೋ ಸ್ವಲ್ಪ ತಪ್ಪಿಸಿದೆ ಇವತ್ತು. ಮಾತ್ರ ಹಾಕೋದು ಸ್ವಲ್ಪ ವಿಳಂಬವಾಗಿರೋದ್ರಿಂದ ನಮ್ಮ ಹುಡುಗ ಸ್ವಲ್ಪ ಅವಾಗ ಏನು ಕಥೆಗಳನ್ನ ನೈಜ ಕಥೆಗಳಾಗಿ ಪರಿವರ್ತನೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಕೆಲವೊಂದ್ಸಲ ಕೆಲವೊಬ್ರನ್ನ ಹೆಂಗೆ ಏನು ನೋಡಿ ಫ್ರೆಂಡ್ಸ್ ಇದರಲ್ಲಿ ಬ್ಲೇಸರ್ ಇದೆ. ಈಗ ಬಿಟ್ರೆ ಇವನು ಈ ಬ್ಲೇಸರ್ ಹಾಕೊಂಡು ನಾನೇ ಅಡ್ವೊಕೇಟ್ ಅಂತಾನೂ ಹೇಳ್ತಾನೆ ಫ್ರೆಂಡ್ಸ್. ಆಮೇಲೆ ನಾನೇ ನ್ಯಾಯಾಧೀಶ ಇದೆಲ್ಲ ಸುಳ್ಳು ಹೇಳ್ತಿರೋದು ಇವರು. ನನ್ನ ಮೇಲೆ ಕಟ್ಟುಕತೆಯನ್ನು ಕಟ್ತಿದ್ದಾರೆ. ಸುಳ್ಳು ಒಂದು ರೌಂಡ್ ಅಂತ ಇವನಿಗೆ ಏನಿಲ್ಲ.
ಬೀಲಿ ಹೊಡಿ ಅಂತ ಕೇಳಿದೆ, ಗಾಡಿ ನಿಲ್ಲಿಸ್ತಿಲ್ಲ, ಎದ್ಕೊ ಹೋಯ್ತಾರೆ. ನಾನು ಡೈ ಹೊಡಿಯುವ ಅಂತ ಕೇಳಿದೆ ಗೈಸ್. ಫ್ರೆಂಡ್ಸ್, ನಾವು ಡೈ ಹೊಡಿಯುವ ಅಂತ. ಅಂತೂ ಕ್ಯಾಂಪ್ ಮುಗಿಸ್ಕೊಂಡು ಹೊಡ್ತಾನೆ ಅವ್ರೆ ಬೋಲೋ ನಗಾಡ್ಸು. ಯಾರಿಗಲ್ಲಿ ತೆಂಗನಾಡಿ ಇಲ್ಲಿ ಅಲ್ಲೇ ಮಾಡೋದು, ಹಂಗೆ ಮಾಡೋದು. ಅವ್ರು ನಗಾಡೋದಂಗೆ ಹಂಗೆ ತಲೆ ಅಲ್ಲಾಡ್ಸ್ಲಿ. ನಗಾಡ್ತಾಳೆ ಅಲ್ಲಿ ನೋಡಿ, ಆ ಕಡೆ ನಗಾಡ್ಕೊತಾಳೆ. ಇಡ್ಕೋ ಮರ್ಯಾದಿನೇ ಇಲ್ಲ. ಯಾರಿಗೆ ಮರ್ಯಾದಿನೇ ಕೊಡಲ್ಲ. ವಾ ಕಾಡ್ ಮನುಷ್ಯನ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ಪಾಪ ಅವಳು ತೂಕ ಎತ್ಕೊಳಕ್ ಆಗ್ತೇನೆ, ಇನ್ನೊಂದು ತೂಕ ಎತ್ಕೊಳ್ತೇನೆ. ನನ್ನ ಬ್ಯಾಗಿನಲ್ಲಿ ತುಂಬಿಕೊಂಡಿದೆ. ನೈಟ್ ಡಿನ್ನರ್ ಎಗ್ ಬಿರಿಯಾನಿ, ವೆಜ್ ಪಲಾವ್. ವೆಜ್ ಪಲಾವ್. ಸರ್ ನಿಮ್ದು ಇದೇನಾ ನಿಮ್ಮದು? ಹಾಯ್ ಸರ್, ಇಲ್ಲಿ ಯಾರ್ಯಾರು? ಆದಿತ್ಯ, ನಾನು ಈಗ ನಾನು ಮತ್ತೆ ನೀನು ಎಷ್ಟಂತೆ ನಮ್ದು? 66 ಬ್ರೋ ನಮ್ದು. ಅಷ್ಟೊತ್ತಿಂದ ವೇಟ್ ಮಾಡಿದ್ದಕ್ಕೆ ಕೊನೆಗೂ ಕೂಡ ಮೈಸೂರಿಗೆ ಹೋಗೋ ಟ್ರೈನ್ ಬಂತು. ಆಮೇಲೆಲ್ಲ ಟ್ರೈನ್ನ ಹತ್ಕೊಂಡ್ವಿ. ನಮಗೆ ಬುಕಿಂಗ್ ಆಗಿರೋ ಸೀಟ್ನ ಹುಡಿಕೊಂಡು ಎಲ್ಲ ಹೋಗಿ ಕುತ್ಕೊಂಡ್ವಿ. ಆಮೇಲೆ ಹುಬ್ಳಿಯಿಂದ ಮೈಸೂರಿಗೆ ಟ್ರೈನ್ ಹೊರಡ್ತು. S4 ನೋಡಿ ಇಲ್ಲಿ S4 ಅನ್ನಕ್ಕೆ ನೋಡಿ, ಇಲ್ಲಿ 4 ಬಾಟಮ್ ತೋರಿಸ್ತಾ ಇದ್ದೀನಿ ನಾನು. S4 ಅಂತಂದ್ರೆ ಇಲ್ಲಿ ಮಾಮದಿಲ್ಲಿ ಮಾಮದಿಲ್ಲಿ ಇಲ್ಲಾಕ್ ಮಲಗಿದ್ದೀರಾ? ಓಕೆ, ವಾ ಸುಮ್ಮನೆ ಎಲ್ಲ ಮಲ್ಕೊಳಕ್ಕಾಗುತ್ತಾ? ಹೆಂಗೆ ಜಾಕೋ ಹಾಂ ಅವನು ಇಲ್ಲಿ, ಅವನು ಮೊಹಮ್ಮದ್ ಅಲ್ಲಿ ಇಲ್ಲ I can't go back to you, my friend. Don't even ask, don't play pretend. You know you left me lonely, I could tell them the whole story. It may take a couple hours, I've got time, let's get. ಎಲ್ಲ ಗೊತ್ತೈತೆ ಅನ್ಕೊಂಡು ಅರ್ಕೇಶ್ವರ ಕ್ಯಾಂಪ್ ನಮ್ಮ ಮುಕ್ತಾಯ ಮನೆ ಹಂಗೆ ಎಲ್ಲರ ಮಗಗಳು ಮಗ ಹತ್ರದಲ್ಲಿ ಎಫೆಕ್ಟಿವ್ ಆಗ್ಬಿಡುತ್ತೆ. ಎಲ್ಲ ಅವ್ರನ್ನ ಝೂಮ್ ಮಾಡೋದಲ್ಲ, ಎಫೆಕ್ಟ್ ಹಾಕ್ಬೇಕು ಅವಳಿಗೆ. ಅಲ್ಲ ಋಷಿಕ ಹೊಡೆಯೋಡ್ತಾರೆ ನೋಡೋದಕ್ಕೆ. ಹೌದು, ದೊಡ್ಡ ಡಾನುಗುರವರು ಟ್ರೈನಲ್ಲೇ. ಇವತ್ತು
ಆಲ್ರೆಡಿ ಸೇರ್ಬಿಟ್ಟಿದ್ದೀವಿ. ಆಮೇಲೆ ಇಂಜಿನಿಂದ ಬೋಗಿ ಅಲಗಾಯ್ತಾ ಇದೆ. ಈಗ ಪಾಪ ಇಂಜಿನ್ ಒಂದು ಕಡೆ ಹೋಗಿ ಒಂದು ಕಡೆ ಹೋಗ್ತಾ ಇದೆ. ಸೊ ತುಂಬ ಅವ್ರಿಗೆ ಕರವಾದ ವಿಷಯ ಅದು. ನಮಗೆ ತುಂಬ ಈ ಬೋಗಿ ವಿಷಯ. ಸೊ ಹಾಗಾಗಿ ಇವತ್ತೇನೇನು ಸೇರಿದ್ದೀವಿ ಆಲ್ರೆಡಿ ಸೇರ್ಬಿಟ್ಟಿದ್ದೀವಿ. ಹೋಗಿ ಬಂದು ಆಗಸ್ಟ್ 15 ಕೊನೆಗೂ ಕೂಡ KR ನಗರನ ರೀಚ್ ಆದ್ವಿ. ಆಮೇಲೆ ಈ KR ನಗರದಲ್ಲಿ ನಮ್ಮ ಮೈಸೂರು ಟೀಮ್ ನ 3 ಜನ ಇಳ್ಕೊಳಕ್ಕೆ ಅಂತ ರೆಡಿ ಆದ್ರು. ಬನ್ನಿ, ಯಾರು ಹೋಗ್ತೀರಾ? ಇಳಿಗೆ ಅಂತ ಬಿಡ್ತಿದ್ದೀನಿ. ಒಳ್ಳೆದಾಗ್ಲಿ ಎಲ್ಲರಿಗೂ. ಹೋದ ತಕ್ಷಣ ಗ್ರೂಪ್ಗೆ ಮನೆಯಾಗ ಸೇರ್ಕೊಂಡಾಗ ಇಳಿದ ತಕ್ಷಣ ಗ್ರೂಪ್ ಫೋಟೋ ಹಾಕಿ ಮಾತ್ರ ಎಲ್ಲ ಊಟನೆ ಮಾತ್ರ ಫುಲ್ ಶಿಸ್ತಾಗ್ಬಿಟ್ಟವನೆ. ಮಾತ್ರೆ ಇಂಜಿನ್ ಈಗ ಒಂದು ದುಃಖಕರ ಇಂಜಿನಿಂದ ಆಯ್ತು ಮತ್ತೆ ಓದ್ತೀನಿ. ನನಗೇನು ಹಿಂಗೆ ಬೆಡ್ಶೀಟ್ ಹೊಸ್ಕೊಂಡು ಹೋಗ್ತೀನಿ. ಕುಂಟಿಗೆ ಹೋದ್ರೆ ಹ್ಯಾಂಡಿಕ್ಯಾಪ್ ನಿನ್ಸಲ ಬೈ ಸರ್ ನಿಂತ್ಕೊಬಿಡ್ತಾರೆ ನೀವು. ಆ ಪಾಪ ನೀವು ಇಳಿಯ ಕಡೆ ನಿಂತಿದ್ದೆ ತಾನೇ ಇಲ್ಲಿ. ಮಾತ್ರೆ ಸರ್ ಮಾತ್ರ ಎಲ್ಲ ಇಳಿದ್ ಬಿಡತ್ಲಾಗೆ ಮಾತ್ರ ಎಳಿದಂಗೆ ಸ್ಟಾರ್ಟ್ ಆಗೋಯ್ತು. ಬಾಯ್ ಬಾಯ್ ಬ್ರೋ, ಫೋನ್ ಮಾಡಿ. ಇವರೆಲ್ಲ KR ನಗರದಲ್ಲಿ ಹೇಳ್ಕೊಂಡ್ರು. ಆಮೇಲೆ ಟ್ರೈನ್ ಹತ್ಕೊಂಡು ನಾವು ಕೂಡ ಮೈಸೂರಿಗೆ ಹೊರಟ್ವಿ. Artificial love, we just make it up, 'cause reality will never be good enough. And even if it was, we just mess it up, 'cause we already lost, addicted to the rush. I never meant to fall, all I wanted was a touch of artificial love. We just make it up, 'cause reality will never be good enough. And even if it was, we just mess it up. Artificial love. ಕೊನೆಗೂ ಕೂಡ ನಮ್ಮ ಮೈಸೂರಿಗೆ ರೀಚ್ ಆದ್ವಿ. 2 ಟ್ರೈನ್ ಇಳಿದ್ವಿ. ಆಮೇಲೆ ವಿಸ್ನ ಮಾಡಿ ನಮ್ಮ ಮನೆ ಕಡೆಗೆ ಹೊರಟ್ವಿ. You are so heartless, and you don't care. And I don't even know what I've been fighting for. You got me hoping, and you don't care. And I don't even know what I've been fighting for. Every time I fall in the deep, and I can't fight it. My tears like rain run down the window. I repeat your name, losing no wisdom. My tears like rain run down the window. 11 ವರ್ಷದಿಂದ ಇದೇ ಪೋಸ್ಟ್ ಅವರ ಸ್ಯಾಲ್ರಿ ಎಷ್ಟು? ಅದು ಟ್ರಾಫಿಕ್ ಇದ್ರೆ 22,000 ಬೀಳುತ್ತೆ. ನಾರ್ಮಲ್ ನಮ್ಗೆ ಹೆಂಗೆ ಟ್ರಾಫಿಕ್ ವರ್ಷದಲ್ಲಿ 2,000 ಕೊಡೋದು, 2 ತಿಂಗಳು ಅಷ್ಟೇ. ಆಮೇಲೆ ನಮ್ಮಣ್ಣ ಬಂದ. ಬೈಕ್ನ ಹತ್ಕೊಂಡು ಮನೆಗೆ ಹೊರಟೆ. Never mistake the way you give me my faith.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೇನೆ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. Oh, you just stay.